ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾಪತಿ. ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಗುರುಗಳಾದ ಶ್ರೀಯುತ ನಾಗ್ತಿಹಳ್ಳಿ ಜಯಪ್ರಕಾಶ್ ಸರ್ ಅವರೇ ಹಾಗೂ ಡಾಕ್ಟರ್ ಬಸವರಾಜ್ ನಿಂಟೂರು ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಈ ಒಂದು ಸಭೆಗೆ ಸ್ವಾಗತವನ್ನು ಬಯಸ್ತಾ, ತಮ್ಮೆಲ್ಲರಿಗೂ ವೇದಿಕೆ ಮುಂಭಾಗದಲ್ಲಿ ಎಲ್ಲರೂ ವಾಸನಾಗಿರುವ ನಮ್ಮ ಪ್ರೀತಿಯ ಸ್ನೇಹಿತರಿಗೂ ಸಹ ಶುಭ ಮುಂಜಾನೆಯ ನಮಸ್ಕಾರಗಳು. ಈಗ ನನ್ನ ಒಂದು ಇವತ್ತಿನ ಟಾಪಿಕ್ಕು ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಅಥವಾ ಅಭಿವೃದ್ಧಿಯಲ್ಲಿ ಪೋಷಕರ ಮತ್ತು ಶಿಕ್ಷಕರ ಪಾತ್ರ ಹೇಗಿರುತ್ತೆ. ಇವತ್ತು ನಾವು ಸಾಕಷ್ಟು ಇದು ಸಮಾಜದಲ್ಲಿ ಬಹಳ ಮುಖ್ಯ ಆಗ್ತಾ ಇದೆ. ಮಕ್ಕಳು, ಪೋಷಕರು ಮತ್ತು ಶಿಕ್ಷಕರ ಪಾತ್ರ ನನಗನ್ನಿಸ್ತಾ ಇದೆ ಇದು ಯಾವುದು ಮುಖ್ಯ, ತಂದೆಯೋ ತಾಯಿಯೋ ಅಥವಾ ಶಿಕ್ಷಕರದೋ ಅಥವಾ ಸಮಾಜದೋ. ಈ ಒಂದು ನಾವು ಅದಕ್ಕೆ ನೋಡೋದಾದ್ರೆ ಇವತ್ತು ಸಾಕಷ್ಟು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ನಾವು ಪೇಪರ್ನ ನೋಡ್ತಿರ್ಬೇಕಾದ್ರೆ ಸಾಕಷ್ಟು ಭ್ರಷ್ಟಾಚಾರ ನೋಡ್ತಾ ಇದ್ದೇವೆ. ಇದು ನನ್ನ ವೈಯಕ್ತಿಕ ಭಾವನೆ. ಭ್ರಷ್ಟಾಚಾರ ನೋಡ್ತಾ ಇದ್ದೇವೆ. ಕೆಲವು ಯುವಕರು ಸೂಸೈಡ್ ಮಾಡ್ಕೊಂಡು ನೋಡ್ತಾ ಇದ್ದೇವೆ. ಕೆಲವು ಅನೈತಿಕ ಚಟುವಟಿಕೆ ನಡೀತಾ ಇದ್ದಾವೆ. ಈ ಥರ ಸಮಾಜ ಘಾತಕ ಶಕ್ತಿಗಳು ನಡೀತಾ ಇದ್ದಾವೆ. ಇದಕ್ಕೆ ಯಾವ ಲೆವೆಲಲ್ಲಿ ನಾವು ಇದಕ್ಕೆ ಪರಿಹಾರ ಹುಡುಕಬೇಕು ಅನ್ನೋದಾದರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ ಅನ್ನೋ ಒಂದು ನಾಣ್ಣುಡಿ ಇದೆ. ಸೊ ನಾವು ಒಂದು ಗಿಡ ನೆಡ್ತೀವಿ, ಅಲ್ಲಿ ಆ ಗಿಡಕ್ಕೆ ನಾವು ಒಂದು ಕಡ್ಡಿಯನ್ನ ನೆಟ್ಟು ಮಾಡಿದಾಗ ಅವರೊಂದು ಸ್ಟ್ರೈಟ್ ಆಗಿ ಬೆಳೆಯುತ್ತೆ. ಅದೇ ನಾವು ಮರವಾಗಿ ಬೆಳೆದಾಗ ಅದನ್ನು ನಾವು ಬಗ್ಸೋಕ್ಕಾಗೋದಿಲ್ಲ. ಹಾಗಾಗಿ ಇದು ನನ್ನ ಒಂದು ಅನಿಸಿಕೆ. ಈಗ 3 ವರ್ಷ ಕಲಿತಿದ್ದು 100 ವರ್ಷ ಅಂತ ಹೇಳ್ತಾರೆ. ಈಗ ನಾವು ಒಂದು ತೆಂಗಿನ ಮರ ಹಾಕಿದಾಗ ನಾವು 3 ವರ್ಷ ಬೆಳೆಸಿದ್ರೆ ಅದು 100 ವರ್ಷ ನಮಗೆ ಫಲವನ್ನು ಕೊಡುತ್ತೆ. ಹಾಗಾಗಿ ನಮ್ಮ ಮನುಷ್ಯ ಜೀವನವೂ ಅಷ್ಟೇ. ನಾವು ಚಿಕ್ಕ ಮಕ್ಕಳಲ್ಲೇ ನಾವು ಸರಿಯಾದ ರೀತಿಯಲ್ಲಿ ನಾವು ಕಲಿತಿದ್ದೇ ಆದರೆ ಅದು ನಮಗೆ ಒಳ್ಳೆ ಫಲವನ್ನು ಕೊಡುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಸರ್. ಸೊ ಈಗ ಇದಕ್ಕೆ ಒಂದು ಅದನ್ನ ಹೇಳ್ತಾರೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ನಾವು ಹೇಳ್ತಾ ಇದ್ದೇವೆ. ಮೊದಲನೇದಾಗಿ ತಾಯಿ, ಎರಡನೇದಾಗಿ ತಂದೆ, ಮೂರನೇದಾಗಿ ಶಿಕ್ಷಕ, ನೆಕ್ಸ್ಟ್ ಸಮಾಜ. ಸೊ ಈ ಮೂರು ಒಂದು ವ್ಯಕ್ತಿತ್ವ ಏನಿದೆ, ಈ 3 ವ್ಯಕ್ತಿತ್ವಗಳು ಒಂದು ಮಗುವಿನ ಬೆಳವಣಿಗೆಯಲ್ಲಿ ತುಂಬಾ ಸಹಕಾರಿಯಾಗ್ತವೆ ನನ್ನ ಭಾವನೆ. ಸೊ ಹಾಗಾಗಿ ಈ ಮೂವರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸ್ತಾ, ಹೇಗಿರ್ಬೇಕು, ತಾಯಿಯಾದವ್ರು ಹೇಗಿರ್ಬೇಕು, ಮತ್ತೆ ತಂದೆಯಾದವರು ಹೇಗಿರ್ಬೇಕು, ಮತ್ತೆ ಪೋಷಕರಾದವರು ಹೇಗಿರ್ಬೇಕು ಅನ್ನೋದು ನಮ್ಮ ಈಗ ನಾವು ಶಾಲೆ ಕಳಿಸ್ತೀವಿ, ಮಕ್ಕಳುಗಳನ್ನ ಕಳಿಸಿದಾಗ ಶಿಕ್ಷಕರ ಪಾತ್ರ ಎಷ್ಟಿರುತ್ತೆ, ಪೋಷಕರ ಪಾತ್ರ ಎಷ್ಟಿರುತ್ತೆ. ಆ ಪೋಷಕರು ಏನಂತ ನನ್ನ ಇದರಲ್ಲಿ ಮಕ್ಕಳಿಗೆ ಕಲಿಸುವಾಗಲೇ ಶಿಸ್ತು ಬಗ್ಗೆ ಜೀವನ ಕಲಿಸ್ಬೇಕಾಗುತ್ತೆ ಅವರಿಗೆ. ಮತ್ತೆ ಶ್ರದ್ಧೆ, ತಾಳ್ಮೆ, ಸಂಯಮ, ನೈತಿಕ ಶಿಕ್ಷಣ ಅಥವಾ ಆತ್ಮಸ್ಥೈರ್ಯ ಅವರಿಗೆ ಬರಬೇಕಾಗುತ್ತದೆ. ಮತ್ತು ಸಮಯ ಪ್ರಜ್ಞೆ ಬಹಳ ಮುಖ್ಯವಾಗಿ. ಈಗ ನಾವೇ ಹೇಳ್ದಲೇ ಇದ್ರೆ, ಬೇಗ ಹೇಳ್ದಲೇ ಇದ್ರೆ, ನಾವು ಹೇಳದೆ 8 ಗಂಟೆ ಮಾಡಿದ್ರೆ ಮಕ್ಕಳು ಏನು ಮಾಡ್ತಾರೆ. ಸೊ ಅದ್ರ ಜೊತೆಗೆ ಮಕ್ಕಳುಗಳು ಕಲಿತವೆ. ನಾವು ಅದಕ್ಕೆ ಪ್ರೇರಣೆ ಆಗಿರ್ಬೇಕು, ಆಗ ಪರಿವರ್ತನೆ ಆಗುತ್ತೆ. ಸೊ ಅದೊಂದು ಹೇಳ್ತಾ, ಜೊತೆಗೆ ಅದು ಇನ್ನೊಂದು ತಾಯಿ ಮೇಲೆ ಇರುತ್ತೆ, ನಮ್ಮ ಪೋಷಕರ ಮೇಲೆ ಇರುತ್ತೆ. ಅವ್ರನ್ನ ಯಾವುದಕ್ಕೂ ದೂಷಿಸಬಾರ್ದು. ಮಕ್ಕಳುಗಳನ್ನ ಹೊಡೆಯೋದಾಗ್ಲಿ, ಗೌರವ ಇರಬೇಕು, ಗೌರವ ಕೊಡಬೇಕು ನಮ್ಮ ಮಕ್ಕಳಿಗೆ. ಜೊತೆಗೆ ಭಯ ಇರಬೇಕು. ಈ 2 ಆದ್ರೆ ಮಾತ್ರ ಅದು ಒಂದು ಮುಂದೋಗಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದೀವಿ. ಈಗ ನಾವು ಕೆಲವು ಸಾಕಷ್ಟು ಎಕ್ಸಾಂಪಲ್ಗಳನ್ನ ನೋಡ್ತಾ ಇದ್ದೇವೆ. ಇಲ್ಲಿ ಒಂದು ಹೇಳ್ತೀವಿ ನಾವು, ಒಂದು ನಾಣ್ಣುಡಿ ನಮ್ಮ ಮಹನೀಯರು ಹೇಳ್ತಾರೆ, ಮನೆಯೇ ಮೊದಲ ಪಾಠಶಾಲೆ, ಜನನಿಂದಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಮನೆಯೇ ಮೊದಲ ಪಾಠಶಾಲೆ, ಎರಡನೇ ಬಂದು ಶಿಕ್ಷಣ ಸಂಸ್ಥೆಗಳು. ತಾಯಿ ಆದವರು ಮೊದಲೇ ಗುರು, ಆದರೆ ಶಿಕ್ಷಣ
ಶಿಕ್ಷಕರು ಎರಡನೇ ತಾಯಿ, ಮೊದಲನೇ ತಾಯಿ, ಎರಡನೇ ತಾಯಿ. ಹೀಗಾಗಿ ನಾನು ಅದನ್ನ ಗೌರವ ಕೊಡ್ತಾ, ಈಗ ನೈತಿಕ ಶಿಕ್ಷಣವನ್ನ ಕೊಡಬೇಕು ಅಂದ್ರೆ ಹೇಗೆ ಕೊಡಬೇಕಾಗ್ತದೆ, ಅದನ್ನ ನಾವು ತಂದೆಯಾದವರು ಅಥವಾ ಪೋಷಕರು ನಾವು ಅದನ್ನು ಕಲಿಬೇಕಾಗ್ತದೆ ಅಂತ ಹೇಳ್ತಾ ನನ್ನ ಈ ಒಂದು 2 ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದನೆಗಳು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.